ಏನು ಮಾಡತ್ತಿ? ಇಲ್ಲಿ ನೋಡಿ ಯಾವ ರೀತಿ ಜೋಡಿಸಿದ್ದಾನೆ ಅಂತ ನೋಡಿ. ಉನೋ ಕಾರ್ಡು ಅದು ಆಡಿ ಆಡಿ ಬೇಜಾರಾಗಿದೆ ಇವಾಗ. ಈ ರೀತಿ ನೋಡಿ. ಹಾಂ, ನೆಕ್ಸ್ಟ್. ಗುಡ್ ಈವ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನೋಡಿ, ಅದು ಉನೋ ಕಾರ್ಡ್ದಿಂದ ಆಟ ಆಡ್ತಿದ್ದ, ಹಾಗೆ ಅದನ್ನು ತೋರಿಸ್ದೆ ನಿಮಗೆ. ಇದ್ರ ತುಂಬಾ ಪೂರ್ತಿ ಈ ರೀತಿ ಜೋಡಿಸಿದ್ದ. ಸೊ ಇದರ ಜೊತೆಗೆ ಒಂದು ಸಲಾಡ್ ರೆಸಿಪಿ, ಹಾಗೆಯೇ ಒಂದು ಚುನ್ಮರಿ ಸಂಜೆ ಸ್ನ್ಯಾಕ್ಸು ಇವಾಗ ಸದ್ಯಕ್ಕೆ ಮಾಡೋಕ್ಕೆ ಹೋಗ್ತಾ ಇರೋದು. ನಿನ್ನೆ ಮಧ್ಯಾಹ್ನಕ್ಕೆ ಸಲಾಡ್ ಮಾಡಿದ್ವಿ, ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಸ್ಟಾರ್ಟ್. ನೋಡಿ, ಎಸ್, ಡನ್. ನೈಸ್. ಇಲ್ಲಿ ನೋಡಿ, ಆ ಕಡೆಯಿಂದ ಎ, ತನ್ನ ಹೆಸರಿನ ಫಸ್ಟ್ ಲೆಟ್ರು ಎ ಮಾಡಿದ್ದಾನೆ. ಹಾಗೆ ನೆಕ್ಸ್ಟ್ ನೋಡಿ, ಇಲ್ಲಿಂದ ಕೆ. ಸೊ ಎರಡಕ್ಕೂ ಜಾಯಿಂಟ್ ಇದೆ ನೋಡಿ. ಇದನ್ನು ಹೆಂಗೆ ಬಿಡ್ಸೋಕ್ರೆ ಎಲ್ಲ ಬೇರೆ ಬೇರೆನೇ ಅದಾವ. ನೋಡು ಮಾಡು. ಇದು ಎಸ್. ಈ ರೀತಿ ನೋಡಿ, ಅದು ಮೊದಲನೇದು ಮಾಡಿದ್ದು ಒಂದು ಸರ್ತಿಗೆ ಎಲ್ಲ ಇದಾಗಿತ್ತು. ಇದು ಸ್ವಲ್ಪ ಡಿಫ್ರೆಂಟಾಗಿ ನೋಡಿ, ಅಲ್ಲಿ ಎ ಇಲ್ಲಿ ಕೆ. ಸೊ ಕಾರ್ಡ್ಸ್ ಜೊತೆ ಆಟ ಚೆನ್ನಾಗಿ ಅನ್ನಿಸ್ತು ಅಂದ್ಕೊಳ್ತೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ರೆಸಿಪಿ ತೋರಿಸ್ತೀನಿ. ಸಲಾಡ್ ಮಾಡೋದಕ್ಕೆ ನೋಡಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಒಂದು 4 ಚಮಚದಷ್ಟು ಹೆಸರು ಕಾಳು ನೆನೆಸಿದ್ದೆ. ಸೊ ಅದನ್ನು ತೊಗೊಂಡಿದ್ದೀನಿ ನೋಡಿ. ಇದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿಕಾಯಿ ನೋಡಿ, 2 ಹಸಿಮೆಣಸಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಮಕ್ಕಳಿದ್ದಾರೆ ಅಂದರೆ ಸ್ಕಿಪ್ ಮಾಡಿ, ನೀವು ಅರದ್ಬಿಟ್ಟು ಹಾಕ್ಕೋಬೋದು. ಅದ್ರ ಜೊತೆಗೆ ನೋಡಿ, ಹೆಚ್ಚಿದಂಥ ಉಳ್ಳಾಗಡ್ಡಿ ಮೀಡಿಯಮ್ ಸೈಜಿಗಿದೆ, ತುಂಬ ಚಿಕ್ಕದಾಗೇನು ಹೆಚ್ಚಿಲ್ಲ. ಇದರ ಜೊತೆಗೆ ನೋಡಿ, ಬೀಟ್ರೂಟು ಹಾಗೆ ಕ್ಯಾರೆಟು, ಒಂದು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ನೋಡಿ, ತುರಿದ್ಬಿಟ್ಟು. ಹಾಗೆ ಬೀಟ್ರೂಟ್, ಒಂದು ಬೀಟ್ರೂಟು. ಇಷ್ಟನ್ನು ಇವಾಗೆಲ್ಲನೂ ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅನಿಸುತ್ತೆ, ತುಂಬ ಹೆಲ್ದಿಯಾಗೂ. ಹೆಸರುಬೇಳೆಯನ್ನು ಮಾಡಿದಾಗ ಇನ್ನೂ ಟೇಸ್ಟ್ ಅನಿಸುತ್ತೆ. ನಮ್ಮ ಮನೇಲಿ ಆವಾಗವಾಗ ಇದು ನಡೀತಿರುತ್ತೆ. ಇದ್ರ ಜೊತೆಗೆ ನೋಡಿ, ಜೀರಿಗೆ ಹುರಿದಿಲ್ಲ ಏನಿಲ್ಲ, ಹಸಿಯಾಗಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ನೋಡಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ನೀವು ಮೊದಲೇ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ತಿನ್ನಬೇಕಾದ್ರೆ ನೀವು ಊಟದ ಜೊತೆ ಹಚ್ಕೋಬೇಕು ಅಂತಂದರೆ ಉಪ್ಪು ಹಾಕ್ಕೊಳ್ಳಿ. ಮೊದಲೇ ಉಪ್ಪು ಹಾಕಿಟ್ಬಿಟ್ರೆ ನೀರು ಬಿಟ್ಬಿಡುತ್ತೆ. ಸೊ ಕೊನೆಯದಾಗಿ ಉಪ್ಪು ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಊಟಕ್ಕೇ ಮಾಡ್ಕೋತೀನಿ ಅಂದರೆ ಆವಾಗಲೇ ರೆಡಿಯಾಗಿ ಮಾಡ್ಕೋಬೋದು. ಇದ್ರ ಜೊತೆಗೆ ನೋಡಿ, ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ರಸ. ಲಿಂಬೆಹಣ್ಣು ಹಾಕಿದಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಬೇಕು ಅಂದರೆ ಮೇಲೆ ನೀವು ಹಸಿ ಕೊತ್ತಂಬರಿನೂ ಹೆಚ್ಚಿ ಹಾಕ್ಕೋಬೋದು, ರುಚಿಯಾಗಿರುತ್ತೆ ನೋಡಿ. ನೋಡೋದಕ್ಕೂ ಕಲರ್ ಬಟ್ ಬೀಟ್ರೂಟ್ ಕಲರ್ ಎದ್ದು ಕಾಣುತ್ತೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ಸ್ನೇಹಿತರೆ, ಹೆಲ್ದಿ ವರ್ಷನ್ನಲ್ಲಿ ಮಾಡಿರುವಂಥ ಸಲಾಡ್ ರೆಡಿ. ಕೋಸಂಬರಿ ಅಂತೀವಿ ನಾವು, ರಾಮನವಮಿಗೆ ಮಾಡ್ತಾರಲ್ಲ ಹೆಸರುಬೇಳೆ ಕೋಸಂಬರಿ, ಅದಲ್ಲ ಇದು. ಮನೇಲಿ ನಾರ್ಮಲಾಗಿ ಮಾಡ್ಕೊಳ್ಳೋವಂಥ ಕೋಸಂಬರಿ. ರೊಟ್ಟಿ ಚಪಾತಿ ಪಲ್ಯ ಜೊತೆ ಚೆನ್ನಾಗಿರುತ್ತೆ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಹಾಗೆ ನೋಡಿ, ಸಂಜೆ ಇದರ ಜೊತೆಗೆ ಚಪಾತಿ ಪಲ್ಯ ರೊಟ್ಟಿ ಚೆನ್ನಾಗಿರುತ್ತೆ. ಇವಾಗ ಚುನ್ಮರಿ ನೋಡಿ, ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ದೀನಿ ನೋಡಿ. ಬಟ್ ಒಣ ಖಾರದ್ದೇನೋ ಮಾಡಿದ್ವಿ, ಇವಾಗ ಹಸಿ ಖಾರ ಬಳಸಿ ಮಾಡ್ತಾಯಿದ್ದೀನಿ ನೋಡಿ. ಚುನ್ಮರಿ ಒಗ್ಗರಣೆ ಹಾಕೋದಕ್ಕೆ ನೋಡಿ, ಚುನ್ಮರಿ ತೊಗೊಂಡಿದ್ದೀನಿ.
ಖಾರದ ಪುಡಿಯಲ್ಲಿ ಹಾಕ್ತಿಲ್ಲ ಇವತ್ತು, ಹಸಿಮೆಣಸಿಕಾಯಿ ಬಳಸಿ ಹಾಕ್ತಾಯಿದ್ದೀನಿ ನೋಡಿ. ಒಂದು 8ರಿಂದ 10 ಮೆಣಸಿಕಾಯಿನ ಅಡ್ಡ ಸಿಡ್ಕೊಂಡು ಇಟ್ಕೊಂಡಿದ್ದೀನಿ. ಕರಿಬೇವು, ಹಾಗೆ ಒಂದು ಅರ್ಧ ಬಟ್ಲಷ್ಟು ಶೇಂಗಾ, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ ನೋಡಿ 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಮೇಲೆ ಸ್ವಲ್ಪ ಸಕ್ಕರೆ ಪುಡಿ. ಸೊ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಸಂಜೆಗೆ. ಆಲ್ ಟೈಮ್ ಫೇವ್ರೇಟು, ಎಲ್ರಿಗೂ ಇಷ್ಟ. ನೋಡಿ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅಗಲವಾಗಿರೋದು. ಅದಕ್ಕೆ ನೋಡಿ ಎಣ್ಣೆ ಒಂದು 7ರಿಂದ 8 ಚಮಚದವರೆಗೂ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಚುನ್ಮರಿ ಎಷ್ಟಿರುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ ಶೇಂಗಾ ಎಣ್ಣೆಲೆಲ್ಲ ಹುರ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ನೋಡಿ ಶೇಂಗಾ ಹುರಿದಿದೆ. ಇದಕ್ಕೆ ನೋಡಿ ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಎಣ್ಣೆಲೆ ಬರುತ್ತೆ, ರೋಸ್ಟ್ ಆಗುತ್ತೆ. ಇದ್ರ ಜೊತೆಗೆ ನೋಡಿ ಕರಿಬೇವು, ಹಸಿಮೆಣಸಿನಕಾಯಿ. ಸಿಡಿಯುತ್ತೆ, ಖಾರ ಎಲ್ಲ ಬಿಡಬೇಕು ಎಣ್ಣೆ, ಅಲ್ಲಿವರೆಗೂ ಫ್ರೈ ಮಾಡ್ಬೇಕು. ಮೆಣಸಿನಕಾಯಿ ಕೂಡ ಫ್ರೈ ಆಗಿದೆ. ಇವಾಗ ಇದಕ್ಕೆ ನೋಡಿ ಅರಿಶಿನ, ಕೊತ್ತಂಬರಿನ ನೋಡಿ ಸ್ವಲ್ಪ ಸಣ್ಣದಾಗಿ ಎಣ್ಣೆಗೇ ಹಾಕ್ಕೊಂಡ್ರಿ. ಮೇಲೆ ಹಾಕ್ಕೊಂಡ್ರೆ ನೀವು ಅದು ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಎಣ್ಣೆಗೆ ಹಾಕಿದಾಗ ಕಡ್ಡಿನವರೆಗೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇವಾಗೆಲ್ಲನೂ ಆಗಿದೆ. ಗ್ಯಾಸ್ನ ಆಫ್ ಮಾಡ್ತೀನಿ. ಇವಾಗ ನೋಡಿ ಇದಕ್ಕೆ ಚುನ್ಮರಿನ ಸೇರಿಸ್ತೀನಿ. ಇದು 4 ಸೇರಿದೆ ನಂದು. ಸೊ ನೋಡಿಕೊಂಡು ಸೇರಿಸ್ಕೊಳ್ಳಿ. ಗ್ಯಾಸ್ನ ಆಫ್ ಮಾಡಿಬಿಡಿ, ತಿರುಗಿಸಿ. ಇದು ಚೆನ್ನಾಗಿರುತ್ತೆ ಹಸಿ ಖಾರದ್ದನ್ನು. ಇನ್ನೂ ಹಿಡಿಸುತ್ತೆ. ಇನ್ನೊಂದು ಸ್ವಲ್ಪ ಸೇರಿಸಿ. ಮೇಲೆ ಸಕ್ಕರೆ ಪುಡಿ ಎಷ್ಟು ಬೇಕು ಅಂತ. ಸೊ ಸ್ನೇಹಿತರೆ ನೋಡಿ ಚುನ್ಮರಿ ಒಗ್ಗರಣೆ ರೆಡಿ. ಬನ್ನಿ ಪ್ಲೇಟಿಂಗ್ ಮಾಡೋಣ. ನೋಡಿ ಚುಮ್ಮರಿನ ಪ್ಲೇಟಿಗೆ ಹಾಕಿದ್ದೀನಿ. ನೋಡಿ ಮೇಲೆ ಶೇವ್, ಹಾಗೆ ನೋಡಿ ಸ್ವಲ್ಪ ಹಸಿ ಉಳ್ಳಾಗಡ್ಡಿ, ನಿಂಬು ಬೇಕು ಅಂದರೆ ಹಿಂಡ್ಕೊ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವೆರಡು ರೆಸಿಪಿನೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.